ಎಲ್ಲಿ ತರ್ತಾ ಇದ್ದೀವಿ. ಒಂದು ನಮ್ಮ ಆಲೋಚನಾ ಕ್ರಮಕ್ಕೆ, ಚಿಂತನೆಗೆ ಯಾರ್ಯಾರು ದೀಪ ಆಗಿದ್ದಾರೋ ಅವರ ಕುರಿತಾಗಿ ಅವರ ಹುಟ್ಟುಹಬ್ಬಗಳನ್ನ ನೆನೆಸ್ಕೊಳ್ತಾ ಹೋಗಿ ಒಂದು ಕ್ರಮ. ಅದು ಕೃಷ್ಣರಾಜ ಒಡೆಯರಾಗ್ಬೋದು, ಸಾಹು ಮಹಾರಾಜರಾಗ್ಬೋದು, ಸೋಲಂಕಿ ಮಹಾರಾಜರಾಗ್ಬೋದು, ಬರೋಡಾ ಮಹಾರಾಜರಾಗ್ಬೋದು, ಕೊಲ್ಲಾಪುರ ಮಹಾರಾಜರಾಗ್ಬೋದು, ಅವರ ಜಯಂತಿಗಳನ್ನು ನಾವು ಮಾಡ್ತಾ ಹೋಗ್ಬೋದು. ಜೊತೆಗೆ ಬಾಬಾ ಸಾಹೇಬರ ಜಯಂತಿಯನ್ನು ಕೂಡ ಮಾಡ್ತಾ ಹೋಗ್ಬೋದು. ಅವ್ರು ಹೇಳಿರುವಂಥ 3-4 ತಾರೀಖುಗಳೇನಿದ್ದಾವೆ, ಒಂದು ಏಪ್ರಿಲ್ 14, ಡಿಸೆಂಬರ್ 6, ಅಕ್ಟೋಬರ್ 14, ಜನವರಿ 1 ಕೊರೆಗಾಲ. ಈ ರೀತಿ ಒಂದು ನೆನಪಿನ ಚಕ್ರದಲ್ಲಿ ನಾವು ಸಿಕ್ಕೊಂಡಿದ್ದೀವಿ ಅಂತ ಅನಿಸ್ತಾ ಇದೆ. ಇದು ಎಷ್ಟು ಮಟ್ಟಿಗೆ ನಮ್ಮ ವಿಮೋಚನಾ ಹೋರಾಟವನ್ನು ಮುಂದಕ್ಕೆ ತಗೊಂಡು ಹೋಗುತ್ತೆ ಅಂತ ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಬೇಕು ಅಂತ ಅನ್ಸುತ್ತೆ. ಯಾಕೆಂತಂದ್ರೆ ಸುಮ್ಮನೆ ಅವ್ರನ್ನ ನೆನೆಯೋದು, ಒಂದು ಭಜನೆ ಮಾಡೋದು, ಆ ಮಟ್ಟಕ್ಕೆ ನಾವೇನಾದ್ರೂ ಅವರ ಲೆಗಸಿಯನ್ನು, ಆ ಪರಂಪರೆಯನ್ನು ಮಿತಿಗೊಳಿಸಿದ್ರೆ ಅದು ತಪ್ಪಾಗುತ್ತೆ ಅಂತ ನಾನು ಭಾವಿಸ್ತೇನೆ. ಈಗ ನಾರಾಯಣ ಗುರುಗಳನ್ನೇ ತಗೊಳ್ಳಿ. ಯಾಕೆ ನಮ್ಗೆ ನಾರಾಯಣ ಗುರುಗಳು ಬಹಳ ಮುಖ್ಯ ಆಗ್ತಾರೆ? ಮತ್ತು ಅವರ ಏನು ಸಮುದಾಯವನ್ನು ಸುಧಾರಿಸಿದಂತ ರೀತಿ ಇದೆಯಲ್ಲ, ಅದು ಇವತ್ತಿಗೆ ನಮ್ಗೆ ಯಾಕೆ ಪಾಠ ಆಗುತ್ತೆ ಅನ್ನೋದು ನನಗೆ ಬಹಳ ಮುಖ್ಯ. ಅವ್ರ ಹಿಂದೆ ಹಾಗೆ ಮಾಡಿದ್ರು, ಇನ್ನೊಂದಾಯ್ತು ಅಂತ ಹೇಳ್ತಾ ಹೋಗ್ಬೋದು. ಬರೀ ಇಲ್ಲಿಗೆ ಅಲ್ಲ, ಪ್ರಪಂಚದ ಅನೇಕ ವಿಮೋಚನಾ ಹೋರಾಟಗಳಲ್ಲಿ ನಾವು ಇದನ್ನ ಹೇಳ್ತಾ ಹೋಗ್ಬೋದು. ಆದ್ರೆ ನನ್ನ ಪ್ರಸ್ತುತೆ ಈ ಗಳಿಗೆ ಇರೋದೇನು ಅಂತಂದ್ರೆ, ಈ ಗಳಿಗೆಯಲ್ಲಿ ಅವುಗಳನ್ನ ನಾವು ಅನುಸಂಧಾನಗೊಳ್ಳೋದು ಹೇಗೆ, ಇದು ಒಂದು ವಿಧಾನ. ಅವರ ಹುಟ್ಟುಹಬ್ಬದ ದಿನದಂದು ಅವರನ್ನ ಸ್ಮರಿಸೋದು ಒಂದು ವಿಧಾನ. ಬರೀ ಇದರಿಂದ ಈ ಸಮಸ್ಯೆ ಬಗೆಯಿರಲ್ಲ, ಈ ತಾತ್ವಿಕವಾದ ಬಿಕ್ಕಟ್ಟು ಬಗೆಹರಿಯೋದಿಲ್ಲ. ಇದನ್ನ ನಾವು ಸ್ಪಷ್ಟವಾಗಿ ಬಿಡಿಸ್ಕೋಬೇಕಾಗುತ್ತೆ ಅಂತ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಇನ್ನು ಎರಡನೇದಾಗಿ, 70-80 ವರ್ಷಗಳ ಕಾಲ ಪುರುಷ ನಾಯಕತ್ವ, ಅಂದ್ರೆ ದಲಿತ ವಿಮೋಚನೆಯ ಹೋರಾಟಗಳ ಹಿನ್ನೆಲೆಯಲ್ಲಿ ಪುರುಷ ನಾಯಕತ್ವ ಪ್ರಧಾನವಾಗಿ 99% ದಲಿತ ಪ್ರಜ್ಞೆಯನ್ನು, ನಡೆಯನ್ನು ಮುಂದಕ್ಕೆ ತಗೊಂಡು, ಆದ್ರೆ ಅದರಲ್ಲಿ ಮಹಿಳೆಯರ ಪಾತ್ರ 0 ಅಥವಾ ಇಲ್ವೇ ಇಲ್ಲ. ಉದಾಹರಣೆಗೆ ನಮ್ಮ ಸಭೆನೇ ನಾವು ಬಾಬಾ ಸಾಹೇಬರು ಏನಾದ್ರು ಇದ್ದಿದ್ರೆ ಖಂಡಿತವಾಗಿಯೂ ಈ ಸಭೆಗೆ ಬರ್ತಿರ್ಲಿಲ್ಲ. ದಯಮಾಡಿ ಅರ್ಥ ಮಾಡ್ತಾರೆ. ಅವ್ರು ಏನ್ ಹೇಳ್ತಿದ್ರು ಅಂತಂದ್ರೆ, ಮಹಿಳೆಯರೇ ಇಲ್ಲದೆ ಇರುವಂತ ಸಭೆಗೆ ನಾನು ಬರಲ್ಲ ಅಂತ ಹೇಳ್ತಾರೆ. ಮಹಾತ್ಮ ಗಾಂಧಿ ಅವರು ಹೇಗೆ ದಲಿತರಿಗೆ ಪ್ರವೇಶ ಇಲ್ಲದ ದೇವಸ್ಥಾನಗಳಿಗೆ ನಾನು ಬರಲ್ಲ ಅನ್ನುವಂಥ ಒಂದು ವ್ರತವನ್ನ ಪಾಲಿಸ್ತಾ ಬಂದ್ರು, ಹಾಗೆ ಬಾಬಾ ಸಾಹೇಬರು ಕೂಡ ಹೆಣ್ಮಕ್ಕಳಿಲ್ಲದಂತ ಸಭೆಗಳಿಗೆ ನಾನು ಭಾಗವಹಿಸಲ್ಲ. ಯಾಕೆಂತಂದ್ರೆ ನನ್ನ ಇಡೀ ಜೀವನದ ಉದ್ದೇಶನೇ ಹೆಣ್ಣು ಮಕ್ಕಳ ಸಬಲೀಕರಣ. ಹಿಂದೂ ಕೋರ್ಟ್ ಬಿಲ್ಲಿಂದ ಹಿಡ್ಕೊಂಡು ಅವರ ಕಾರ್ಮಿಕ ಮಂತ್ರಿಯಾಗಿ ಇದ್ದಾಗ ಮಾಡಿದಂತ ಅನೇಕ ಸುಧಾರಣೆಗಳಾಗಿರ್ಬೋದು, ಅವರ ಬರವಣಿಗೆಗಳು ಮುಖ್ಯವಾಗಿ, ಅವರ ಭಾಷಣಗಳು ಮುಖ್ಯವಾಗಿ, ಬಹಳ ಮುಖ್ಯವಾಗಿ ಹೆಣ್ಮಕ್ಳಿಲ್ಲ ಅಂದ್ರೆ, ಹೆಣ್ಣು ಮಕ್ಕಳ ಆ ಪಾರ್ಟಿಸಿಪೇಷನ್ ಇಲ್ಲ ಅಂದ್ರೆ ಆ ಚಳುವಳಿಯನ್ನ, ಬಾಬಾ ಸಾಹೇಬರ ಚಿಂತನೆಗಳನ್ನ, ಹೋರಾಟಗಳನ್ನ ಮುಂದಕ್ಕೆ ತಗೊಂಡ್ಬರೋದಕ್ಕೆ ಸಾಧ್ಯವಾಗ್ತದೆ. ಅದು ಅಂಬೇಡ್ಕರ್ ಅವರ ಹೋರಾಟಗಳನ್ನ ಓದಿದ್ರೆ ನಮ್ಗೆ ಅರ್ಥ ಆಗಲ್ಲ. ಸೊ ಈಗ ನಾವು ಮಾಡ್ಬೇಕಾಗ್ತೇವೆ, ನಮ್ಮ ಮಕ್ಕಳಿಗೆ ಏನ್ ಹೇಳ್ತೀವಿ ಚರಿತ್ರೆ ಅನ್ನೋದು ಬಹಳ ಮುಖ್ಯ. ಅದು ನಾರಾಯಣ ಗುರುಗಳ ಬಗ್ಗೆ ಹೇಳ್ಬೇಕಾಗತ್ತೆ. ಪ್ರತಿಯೊಬ್ಬ ವಿಮೋಚಕನ ಬಗ್ಗೆ ಕೂಡ ನಮ್ಮ ಮಕ್ಕಳಿಗೆ ಒಂದು ಶಿಕ್ಷಣವನ್ನ ನಾವು ಕೊಡ್ಬೇಕಾಗತ್ತೆ. ಅಂತ ಶಿಕ್ಷಣನ ನಾವು ಮನೆಯಲ್ಲಿ ಕೊಡಲ್ಲ. ಹೆಣ್ಮಕ್ಳಿದ್ರೆ ಅವ್ರು ನಾರಾಯಣ ಗುರುಗಳ ಈ ಇದನ್ನ ಅವ್ರು ತಿಳ್ಕೊಂಡ್ರೆ, ಅಂಬೇಡ್ಕರ್ನ ತಿಳ್ಕೊಂಡ್ರೆ, ಯಾಕಂದ್ರೆ ದಯಮಾಡಿ ಕ್ಷಮಿಸಿ, ನಾನು ಬಹಳ ನೋವಿನಿಂದ ಹೇಳ್ತಾ ಇದ್ದೀನಿ. ನಾನು ಇತ್ತೀಚೆಗೆ ಸುಮಾರು ನನಗೆ ಗೊತ್ತಿರುವ ಹಾಗೆ ಹೆಚ್ಚು ಕಮ್ಮಿ 1 ವರ್ಷದಿಂದ ಈಚೆಗೆ ಅಂತಂದ್ರೆ, ಇಡೀ ನಾವು ದಲಿತ ಪ್ರಜ್ಞೆ ಅಂತ ಏನ್ ಹೇಳ್ತೀವಿ, ದಲಿತ ಸಂಘಟನೆಗಳು ಅಂತ ಏನ್ ಹೇಳ್ತೀವಿ, ದಲಿತ ನಾಯಕರು ಅಂತ ಏನ್ ಹೇಳ್ತೀವಿ, ನಾನು ಪ್ರತಿ ಸ್ತರದ ಜೊತೆಗೂ ಕೂಡ ನಾನು ವ್ಯವಹರಿಸ್ತಾ ಬರ್ತಾ ಇದ್ದೀನಿ. ನಾನು ನನ್ನದೇ ಆದಂತಹ ಪಾಠಗಳನ್ನ ಬರೆದುಕೊಡ್ತಾ ಬರ್ತಾ ಇದ್ದೀನಿ. ಆ ಪಾಠಗಳು ಹೇಳೋದೇನಂತಂದ್ರೆ, ಈ ಪುರುಷ ಅಧಿಕಾರ ಇದೆಯಲ್ಲ ಚಳುವಳಿಗಳಲ್ಲಿ, ಪುರುಷಾಧಿಕ್ಯದಿಂದಾಗಿ ದಲಿತ ಚಳುವಳಿಗಳು ಅಧಃಪತನಗೊಂಡಿವೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ.
ಅಧಃಪತನಗೊಂಡಿವೆ, ಅವನತಿ ಹೊಂದಿವೆ ಅನ್ನೋದು ಗೊತ್ತಾಗುತ್ತೆ. ಸೊ ಅದನ್ನೇನ್ ಮಾಡ್ಬೇಕಾಗ ನಾವು ಹೆಣ್ಣು ಮಕ್ಕಳ ಪಾರ್ಟಿಸಿಪೇಷನ್ ಇಂದ, ಭಾಗವಹಿಸುವಿಕೆಯಿಂದ, ಅವ್ರ ವಿವೇಕದಿಂದ ನಾವು ಅದನ್ನು ಸರಿಪಡಿಸ್ಕೋಬೇಕಾಗುತ್ತೆ, ಸರಿದೂಗಿಸ್ಬೇಕಾಗುತ್ತೆ. ಅದಕ್ಕಿರುವಂತ ಮಾರ್ಗ ಏನು ಅಂತಂದ್ರೆ, ನಾವು ನಮ್ಮ ಮನೆಯಲ್ಲಿ ಇರ್ಬೋದಾದಂತ ನಮ್ಮ ಮಕ್ಕಳು ಮತ್ತು ಹೆಣ್ಮಕ್ಕಳನ್ನು ಈ ತರ ಕಾರ್ಯಕ್ರಮಗಳಿಗೆ ಕರ್ಕೊಂಡು ಬರ್ಬೇಕು. ಅವಾಗೇನಾಗುತ್ತೆ, ಒಂದು ಸಂಸ್ಕೃತಿ ಸಿಗ್ತದೆ. ಈಗ ಬಹಳ ಸಂತೋಷ ಆಯ್ತು. ಏನಪ್ಪಾ ಅಂದ್ರೆ, ಈ ಕಟ್ಟೆ ಕಟ್ಟಿದ ಮೇಲೆ ಈ ಕಟ್ಟೆ ಈ ರೀತಿಯ ಒಂದು ಸ್ವರೂಪ ಪಡಿತಾ ಇದೆಯಲ್ಲ, ಅದು ಬಹಳ ಸಂತೋಷ. ನಾನು ಅದನ್ನು ವೀಕ್ಷಣೆ ಮಾಡೋಣ ಅಂತಾನೆ ಬಂದಿದ್ದೆ. ಮಾತಾಡ್ಬೇಕು ಅಂತಿರ್ಲಿಲ್ಲ ನನಗೆ. ಅದರಲ್ಲಿ ನೋಡ್ಬೇಕು ಯಾವ್ಯಾವ ರೀತಿಗಳಲ್ಲಿ ಈ ಕಟ್ಟೆ ಪ್ರಯೋಜನ ಬರ್ತಾ ಇದೆ, ಜೀವಗೊಳ್ತಾ ಇದೆ, ಇನ್ನು ಏನೆಲ್ಲ ಮಾಡ್ಬೋದು ಇದ್ರ ಮೇಲೆ ಅನ್ನೋದನ್ನ ಒಂದು ಆಲೋಚನೆಗೋಸ್ಕರ ನಾನು ಇಲ್ಲಿ ನಾರಾಯಣ ಗುರುಗಳು ಬಹುಶಃ ನಿಮಗೆ ಕೇರಳದ ಇತಿಹಾಸವನ್ನು ಓದಿದ್ರೆ ಅಲ್ಲಿದ್ದಂತ ಬ್ರಾಹ್ಮಣ ಪದ್ಧತಿಯನ್ನು ನೀವು ಗಮನಿಸಿದ್ರೆ ಅಲ್ಲಿ ನಂಬೂದಿರಿ ಬ್ರಾಹ್ಮಣರ ಒಂದು ವ್ಯವಸ್ಥೆ. ನಂಬೂದಿರಿ ಬ್ರಾಹ್ಮಣರೇನೆ ಅಲ್ಲಿ ಸರ್ವಶ್ರೇಷ್ಠವಾದಂತಹ ಬ್ರಾಹ್ಮಣರು ಕೇರಳ. ಅವ್ರು ಹೇಗೆ ಅಂತಂದ್ರೆ, ಅವರಿಗಿಂತ ಸ್ವಲ್ಪ ಕಡಿಮೆ ನಾಯರುಗಳು ಅಂದ್ರೆ ಒಂದು ಶೂದ್ರ ಬಲಿಷ್ಠ ಜಾತಿ. ಅದೇ ರೀತಿ ನೆಕ್ಸ್ಟ್ ಈಡಿಗ ಅನ್ನೋದು ನಾಯರ್ ಕಮ್ಯುನಿಟಿಯಲ್ಲಿ ಏನಪ್ಪಾ ಅಂತಂದ್ರೆ, ಅವರು ಒಬ್ಬ ಹೆಣ್ಮಗಳನ್ನ ರಾಜಾರೋಷವಾಗಿ ಇನ್ನೊಬ್ಬ ಹೆಂಡತಿಯಾಗಿ ಸ್ವೀಕಾರ ಮಾಡ್ತಾ ಇದ್ರು ನಂಬೂದಿರಿ. ಅದು ಬಹಳ ಓಪನ್ ಆಗಿ ನಡೀತಾ ಇತ್ತು. ಅದನ್ನ ಯಾರು ಕೂಡ ಪ್ರಶ್ನೆ ಮಾಡುವಂತ ಸ್ವಾಭಿಮಾನ ಇರಲಿಲ್ಲ ಯಾರು. ಅದಾದ ನಂತರ ಎಳವ ಮೂವ್ಮೆಂಟ್ ಬಂದಲ್ಲ, ಆ ಮೂವ್ಮೆಂಟ್ ಅಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಅಂದ್ರೆ, ಟಿಪ್ಪು ಸುಲ್ತಾನ್ ಬರೋವರೆಗೂ ಕೂಡ ಅವರು ಹೆಣ್ಮಕ್ಳು, ನಮ್ಮ ಹೆಣ್ಮಕ್ಳು ರವಿಕೆ ತೊಳುವಂತಿರ್ಲಿಲ್ಲ. ಟ್ಯಾಕ್ಸ್ ಹಾಕ್ತಿದ್ರು. ರವಿಕೆ ಏನಾದ್ರು ತೊಳ್ಬೇಕು ಅಂದ್ರೆ ಟ್ಯಾಕ್ಸ್ ಹಾಕ್ತಾ ಇದ್ರು. ಯಾಕೆಂತಂದ್ರೆ ಇದಿಲ್ಲೇ ಅಲ್ಲ, ಕಾಶ್ಮೀರದಲ್ಲೂ ಕೂಡ ಇದೇ ನಡೀತಾ ಇತ್ತು. ಏನಪ್ಪಾ ಅಂತಂದ್ರೆ, ಈ ಬ್ರಾಹ್ಮಣರು ಇದಾರಲ್ಲ, ಅವ್ರ ಸಾಮ್ರಾಜ್ಯ ಬಂದಾಗ ಎಷ್ಟು ಕೆಟ್ಟ ರೀತಿಯ ಆಳ್ವಿಕೆ ಬರುತ್ತೆ, ಪೇಶ್ವೆ ಕಾಲದಿಂದ ಇಟ್ಕೊಂಡು ಅಂತಂದ್ರೆ, ಆ ರೀತಿಯಲ್ಲಿ ನಂಬೂದಿರಿಗಳು ಕೂಡ ಅಲ್ಲಿನ ರಾಜಪದ್ಧತಿ ಏನಿತ್ತಪ್ಪ ಅಂತಂದ್ರೆ, ಆ ಹೆಣ್ಣು ಮಕ್ಕಳನ್ನ ಬೇಟೆ ಆಡೋದಕ್ಕೆ ಬರುವಂತವ್ರು ಆ ಹೆಣ್ಣು ಮಕ್ಕಳು ಬೆತ್ತಲಾಗೆ ಇರ್ಬೇಕಿತ್ತು. ಯಾಕೆಂದ್ರೆ ಪ್ರತಿ ಹೆಣ್ಣು ಮಗುವಿನ ಮಲೆಯನ್ನ ಇಚ್ಚುಕಿ ಯಾವುದು ಇನ್ನು ಎಳೆಯ ಮೊಲೆಯಾಗಿದೆ, ಗಟ್ಟಿಯಾಗಿರುವಂತ ಮೊಲೆಯಾಗಿದೆ ಅಂತ ಹುಡುಗಿನ ತಗೊಳ್ಳೋದು. ಎಷ್ಟು ದೊಡ್ಡ ಸ್ವಾಭಿಮಾನದ ಪ್ರಶ್ನೆ ಇದೆ ಹೇಳಿ. ಅದನ್ನ ಎದುರಿಸ್ಬೇಕಾದ್ರೆ ಒಬ್ಬ ಹೆಣ್ಣು ಮಗಳು ಬರ್ಬೇಕಾಯ್ತು. ಅವಳೇನು ಮಾಡಿದ್ರು ಅಂತಂದ್ರೆ, ತನ್ನ ಸ್ತನಗಳ ತಾನೇ ಬೇಕಿರೋದು ನಿಮ್ಗೆ ಅಂತ ಆ ಮಲೆಗಳನ್ನ ಕತ್ತರಿಸಿ ಕರಿಗೆ ಹಾಕೊಂಡು ಅಂತ ಭೀಕರವಾದಂತ ಏನು ಹೆಣ್ಮಕ್ಳ ಮೇಲಿನ ತಾರತಮ್ಯ ಮತ್ತು ದೌರ್ಜನ್ಯ ಇತ್ತು. ಇಡೀ ದೇಶದಲ್ಲಿ ನಾವೆಲ್ಲರೂ ಕೂಡ ಮೊದಲಿಂದಲೂ ಕೂಡ ಒಂದಿಷ್ಟು ಜನರನ್ನ ನಾವು ನಾಯಕರು ಅಂತ ಹೇಳಿ ಮತ್ತು ಸಮಾಜಕ್ಕೆ, ದೇಶಕ್ಕೆ ತಮ್ಮದೇ ರೀತಿಯಲ್ಲಿ ಸೇವೆ ಮಾಡಿದಂತ ಒಂದಿಷ್ಟು ಜನರನ್ನ ನೆನೆಸ್ಕೊತಿದ್ವಿ. ಮತ್ತೆ ಇತಿಹಾಸದ ಉದ್ದಕ್ಕೂ ಕೂಡ ಬಹಳ ದುರಂತ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಸಬಲರಿರ್ತಕ್ಕಂಥ ಒಂದಿಷ್ಟು ಸಮುದಾಯಗಳು ಅಥವಾ ವ್ಯಕ್ತಿಗಳು ಈ ದೇಶದಲ್ಲಿ ಏನ್ ಮಾಡಿದರೋ ಮಾಡಿಲ್ವೋ ಅದು ಒಂದು ರೀತಿ ಚರ್ಚೆ ಮಾಡ್ತಕ್ಕಂಥದ್ದು. ಆದ್ರೆ ಅವರ ಬಗ್ಗೆ ನಮಗೆ ನಮ್ಮ ಇತಿಹಾಸಕಾರರು, ನಮ್ಮ ದೇಶದ ಬುದ್ಧಿಜೀವಿಗಳು ಕೂಡ ಬಹಳಷ್ಟು ಮಾತಾಡ್ತಾ ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಆದ್ರೆ ದುರಂತ ಅಂದ್ರೆ, ಈ ದೇಶದಲ್ಲಿ ನಿಜವಾಗ್ಲೂ ಕೂಡ ಶೋಷಣೆಗೆ ಒಳಪಟ್ಟಂತ ಮತ್ತು ತಳ ಸಮುದಾಯಗಳ ಜೊತೆಗೆ ಇಡೀ ಸಮಾಜದ ಮುಖ್ಯವಾಹಿನಿಯಿಂದ ಸಾವಿರಾರು ವರ್ಷಗಳಿಂದ ದೂರ ಇಟ್ಟಂತ ಸಮುದಾಯಗಳಾಗ ಅವರ ಏಳಿಗೆಗಾಗಿ ಮತ್ತು ಒಂದು ರೀತಿ ಅವರ ಅಸ್ಮಿತೆಗಾಗಿ ದುಡಿದಂತ ಅನೇಕ ನಾಯಕರುಗಳು ಈ ದೇಶ, ಮಾನ್ಯವರ ಕಾಂಶೀರಾಮ್ ಸಾಹೇಬರು ಬರೋವರೆಗೂ ಕೂಡ ಈ ದೇಶದ ಸಾಂಸ್ಕೃತಿಕ ನಾಯಕರುಗಳು, ರಾಜಕೀಯ ನಾಯಕರುಗಳು, ನಿಜವಾದಂತ ನಾಯಕರುಗಳು ನಮ್ಗೆ ಪರಿಚಯನೇ ಇರಲಿಲ್ಲ. ಉದಾಹರಣೆಗೆ ಕೇರಳದಲ್ಲಿ ಜನಿಸಿದಂತ ನಮ್ಮ ನಾರಾಯಣ ಗುರು ಅವರು ಕೂಡ ಅಷ್ಟೇ. ಬಹುಶಃ ಕೇರಳ ಬಿಟ್ರೆ ಕರ್ನಾಟಕದಲ್ಲೂ ಕೂಡ, ಕರ್ನಾಟಕದ ಒಂದಿಷ್ಟು ಕರಾವಳಿ ಭಾಗದಲ್ಲಿ ಇವರ ಸಮುದಾಯಕ್ಕೆ ಸೇರಿದಂತ, ಏನು ಕೇರಳದಲ್ಲಿ ಈಳುವರ ಅಂತಾರೆ, ಇಲ್ಲಿ ಈಡಿಗರು ಅಂತ ಕರಿತೀವಿ, ಆ ಸಮುದಾಯಕ್ಕೆ ಸೇರಿದಂತ ಒಂದಿಷ್ಟು ಜನರ ನಡುವೆ ಮಾತ್ರ ಅವರು ಪರಿಚಯ ಇತ್ತು. ಆದ್ರೆ ಇವತ್ತು ಈ ರಾಜ್ಯ, ಅದರಲ್ಲೂ ಕೂಡ ಕರ್ನಾಟಕ ರಾಜ್ಯದಲ್ಲೂ ಮತ್ತು ಇಡೀ ದೇಶದಲ್ಲಿ ಇವತ್ತು ಇವರ ಪರಿಚಯ ಆಗಿದೆ. ಇವ್ರು ನೆನೆಸ್ಕೋತಾರ ಅಂತ ಹೇಳಿದ್ರೆ, ನಾನು ಮೊದಲನೇದಾಗಿ ಮನೆಯವರ ಕಾಂಶೀರಾಮ್ ಸಾಹೇಬ್ರಿಗೆ ನಾವು ಧನ್ಯವಾದಗಳನ್ನ ಹೇಳಬೇಕು ಮತ್ತೆ ಅವರನ್ನು ನೆನೆಸ್ಕೋಬೇಕಾಗ್ತದೆ. ಯಾಕಂದ್ರೆ ಕರ್ನಾಟಕದ ಉದಾಹರಣೆಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತ ಒಬ್ರು ಇದ್ರು. ಅವರು ಇಲ್ಲಿನ ಸಮುದಾಯಗಳಿಗೆ ಬಹಳಷ್ಟು ಕೆಲಸ ಮಾಡಿದಾರೆ ಅಂತ ಅದನ್ನು ಹೇಳಿದ್ರು ಕೂಡ ಅವರೇ ಸ್ವತಃ ಮಾನ್ಯವರ ಕಾಂಶೀರಾಮ್ ಸಾಹೇಬ್ರು. ಯಾಕಂದ್ರೆ ನಮಗೂ ಕೂಡ ಗೊತ್ತಿರ್ಲಿಲ್ಲ, ನಮ್ಮದೇ ರಾಜ್ಯದ ನಮ್ಮದೇ ರಾಜ
ನಮಗಾಗಿ ಒಂದಿಷ್ಟು ಕೆಲಸ ಮಾಡಿದಾರೆ ಅಂತ ನಮಗೆ ಗೊತ್ತಿಲ್ಲ. ಅವ್ರು ಬರೀ ಯಾವುದೋ ಒಂದು ಪ್ರಾಂತದ ರಾಜರಾಗಿದ್ರು ಅನ್ನೋದು ಬಿಟ್ರೆ ಅವರ ಸಾಮಾಜಿಕ ಕಳಕಳಿಯನ್ನ ಮತ್ತು ಈ ದೇಶದಲ್ಲಿ, ಈ ರಾಜ್ಯದಲ್ಲಿ, ಅವರ ಪ್ರಾಂತ್ಯದಲ್ಲಿ ಅವರ ಉನ್ನತಿಗಾಗಿ ಮಾಡಿದಂತ ಕೆಲಸಗಳು ನಮ್ಗೆ ಗೊತ್ತಿರಲಿಲ್ಲ. ಹಾಗೆಯೇ ನಾರಾಯಣ ಗುರು ಅವರು ಕೂಡ ಅಷ್ಟೇ, ಅವರು ಮಾಡಿದಂತ ಕ್ರಾಂತಿ ಇದೆಯಲ್ಲ, ಬಹುಶಃ ಪ್ರಾರಂಭದಲ್ಲಿ ಇವ್ರನ್ನ ಒಬ್ಬರು ಧಾರ್ಮಿಕ ಗುರು, ಒಬ್ಬ ಸ್ವಾಮೀಜಿ ಅನ್ನೋ ರೀತಿಯಲ್ಲಿ ಬಿಂಬಿಸಲಾಗ್ತಾ ಇತ್ತು. ಆದ್ರೆ ಮಾನ್ಯವರು ಕಾಂಶಿರಾಮ್ ಸಾಹೇಬರು ಇವರೊಬ್ರು ಧಾರ್ಮಿಕ ಗುರು ಮಾತ್ರ ಅಲ್ಲ, ಒಬ್ಬ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥವ್ರು ಮಾತ್ರ ಅಲ್ಲ, ಇವರೊಬ್ರು ಸಾಮಾಜಿಕ ಪರಿವರ್ತನೆಗಾಗಿ, ಬದಲಾವಣೆಗಾಗಿ ಕೆಲಸ ಮಾಡಿದಂಥವ್ರು ಅಂತ ಹೇಳಿ ಇಡೀ ದೇಶಕ್ಕೆ ಪರಿಚಯ ಮಾಡ್ತಾರೆ. ಹಾಗಾಗಿ ನಾವು ನಾರಾಯಣ ಗುರುರವರನ್ನ ನೆನೆಸ್ಕೋಬೇಕಾದ್ರೆ ನಾವು ಅವ್ರು ಕೆಲಸ ಮಾಡಿದಂತ ರೀತಿಯನ್ನ ಬಹುಶಃ ನಾವು ಕಲ್ತ್ಕೋಬೇಕಾಗ್ತದೆ ಈ ಕಾಲಘಟ್ಟದಲ್ಲಿ. ಯಾಕಂದ್ರೆ ಒಂದು ಕಡೆ ನಮ್ಗೆ ಗೊತ್ತಿದೆ, ಇಡೀ ಭಾರತ ದೇಶದಲ್ಲಿ ಬ್ರಾಹ್ಮಣ್ಯದ ಪರಂಪರೆ ಅಥವಾ ಹಿಂದುತ್ವ ಅನ್ನುವಂಥದ್ದು, ಅಥವಾ ಇವರು ಹೇಳುವಂತ ವೈದಿಕರು ಹೇಳ್ತಕ್ಕಂಥ ಹಿಂದೂ ಅನ್ನುವಂಥ ಪರಂಪರೆಯ ವಿರುದ್ಧವಾಗಿ ಒಂದು ಪರ್ಯಾಯ ರಾಜಕಾರಣ, ಪರ್ಯಾಯ ಚಳುವಳಿ ಈ ದೇಶದಲ್ಲಿ ನಡೀತಿದೆ. ಉದಾಹರಣೆಗೆ ತಮಿಳುನಾಡಿನ ಪೆರಿಯಾರ್ ಇರ್ಬೋದು, ಹಾಗೆ ಮಹಾರಾಷ್ಟ್ರದ ಮಹಾತ್ಮ ಜ್ಯೋತಿರಾವ್ ಫುಲೆ ಇರ್ಬೋದು. ಇವರ ಮುಖಾಂತರ ಬ್ರಾಹ್ಮಣ್ಯದ ವಿರುದ್ಧವಾದಂತ ಚಳುವಳಿ ನಡೀತಿತ್ತು. ಅಬ್ರಾಹ್ಮಣ್ಯ ಚಳುವಳಿ ಈ ದೇಶದಲ್ಲಿ ಪ್ರಾರಂಭವಾಗುತ್ತೆ. ಆದ್ರೆ ಮತ್ತೆ ಅವರೆಲ್ಲ ನೇರವಾಗಿ ದೇವರುಗಳನ್ನು ಧಿಕ್ಕರಿಸ್ತಂತವು, ಧರ್ಮಗಳನ್ನು ಧಿಕ್ಕರಿಸ್ತಂತವು. ಸೊ ನಾವು ಇಲ್ಲಿ ತಳ ಸಮುದಾಯಗಳು ಸಂಪೂರ್ಣವಾಗಿ ದೇವರುಗಳನ್ನ, ಧರ್ಮವನ್ನ ಧಿಕ್ಕರಿಸಬೇಕು ಅಂತ ಒಂದು ಕಡೆ ಚಳುವಳಿ ನಡೀತಾ ಇದೆ. ಅದೇ ದೇವರು, ಅದೇ ಧರ್ಮವನ್ನ ಬಳಸ್ಕೊಂಡು ಸಮುದಾಯಗಳನ್ನ ಹೇಗೆ ನಾವು ಬೆಳೆಸಬಹುದು, ಸಮುದಾಯಗಳನ್ನ ಹೇಗೆ ಕಟ್ಟಬಹುದು ಮತ್ತು ಆ ಸಮುದಾಯಗಳನ್ನ ಹೇಗೆ ಮುಖ್ಯವಾಹಿನಿಗೆ ತಂದು ನಿಲ್ಲಿಸಬಹುದು ಅನ್ನೋದನ್ನ ಬಹಳ ಮುಖ್ಯವಾಗಿ ಹೇಳಿಕೊಟ್ಟಂತವ್ರು ಮತ್ತೆ ಹಾಗೆ ಕೆಲಸ ಮಾಡಿದಂತವ್ರು ನಾರಾಯಣ ಗುರು. ನಿಮ್ಗೆಲ್ಲ ಗೊತ್ತಿದೆ, ಈಳವ ಅಥವಾ ಇಲ್ಲಿನ ಈಡಿಗರು, ಇಲ್ಲಿ ರಾಜ್ಕುಮಾರ್ ಇದ್ರಲ್ಲ ಆ ಜಾತಿಗೆ ಸೇರಿದಂತವ್ರು, ಕೇರಳದಲ್ಲಿ ಇವ್ರನ್ನ ಈಳವಾಸ ಅಂತ ಕರೀತಾರೆ. ಇವ್ರನ್ನ ಯಾವ ಪರಿಸ್ಥಿತಿ ಇತ್ತು ಅಂದ್ರೆ, ಉದಾಹರಣೆಗೆ ನಮ್ಮನ್ನ ಇಲ್ಲೆಲ್ಲರೂ ಅಸ್ಪೃಶ್ಯರು, ಅನ್ಟಚಬಲ್ಸ್ ಅಂತ ಕರೀತಾರೆ. ನಾವು ಏನು ಮುಟ್ಟಲಿಕ್ಕೆ ಯೋಗ್ಯರಾಗದೆ ಇರ್ತಕ್ಕಂಥವ್ರು, ನಾವು ಮುಟ್ಟೋದಕ್ಕೆ ನಮ್ಮನ್ನ ಮುಟ್ಟಬಾರ್ದು ಅನ್ನುವಂತ ರೀತಿಯಲ್ಲಿ ನಮ್ಮನ್ನ ಮುಟ್ಟಿದ್ರೆ ಮೈಲಿಗೆ ಆಗುವಂತ ಸಮುದಾಯ ಅಂತ ಭಾವಿಸ್ತಂತವ್ರು. ಆದ್ರೆ ಇವ್ರ ಸಮುದಾಯ ಇದೆಯಲ್ಲ, ಈಳವ ಸಮುದಾಯ, ಇವ್ರನ್ನ ಅನ್ಸೀಯಬಲ್ಸ್, ನೋಡ್ಲೇಬಾರದು ಅನ್ನುವಂತ ಸಮುದಾಯ, ಇವ್ರು ನೋಡೇ ಮೈಲಿಗೆ ಆಗುತ್ತೆ ಅಂತ ಅನ್ನುವಂತ ಸಮುದಾಯಕ್ಕೆ ಸೇರಿದಂತವ್ರು ಈಳುವ ಅಥವಾ ನಾರಾಯಣ ಗುರು. ಇವರು ನಿಮ್ಗೆ ಗೊತ್ತಿದೆ, ಹೆಂಡ ಇಳಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥವ್ರು. ಇವ್ರು ಬೆಳಗ್ಗಿನ ಜಾವನೆ ಬಂದು ಹೆಂಡವನ್ನು ಇಳಿಸ್ಕೊಂಡು ಜನ ಓಡಾಡ್ಲಿಕ್ಕೆ ಪ್ರಾರಂಭ ಮೊದಲೇ ಇವ್ರು ಹೊಂದ್ಬಿಡ್ಬೇಕು, ತಮ್ಮ ಹೆಂಡ ಇದನ್ನ ಮಾರ್ಕೊಂಡು ಮನೆಗೆ ಹೋಗಿ ಸೇರ್ಕೋಬೇಕು. ಅಂದ್ರೆ ಆ ರೀತಿ ಅವ್ರನ್ನ ಅನ್ಸೇಬಲ್ ಕಮ್ಯುನಿಟಿ ಅಂತ ಕರಿತೀವಿ, ಅನ್ಸೇಬಲ್ ಕ್ಲಾಸ್ ಅಂತ. ಸೊ ಇವ್ರನ್ನ ನೋಡೋದೇ ಒಂದು ಮೈಲಿಗೆ, ನೋಡಿದ್ರೇನೆ ಅಪರಾಧ, ಇವ್ರ ಕಂಡ್ರೇನೆ ಅಪರಾಧ ಅನ್ನುವಂತ ಸಮುದಾಯ. ಕೇರಳದಲ್ಲಿ ಬಹಳಷ್ಟು ಇವ್ರಿಗೆ ಶೋಷಣೆ ಆಗ್ತಿತ್ತು. ಮತ್ತೆ ನಮ್ಮ ಹಾಗೆ ಇವರನ್ನು ಕೂಡ ದೇವಸ್ಥಾನಗಳಿಗೆ ಬಿಡ್ತಿರ್ಲಿಲ್ಲ. ಏನೋ ಶಿವನನ್ನ ಪೂಜೆ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಇವ್ರ ಸಮುದಾಯಗಳನ್ನ ದೇವಸ್ಥಾನಕ್ಕೆ ಬಿಡ್ತಿರ್ಲಿಲ್ಲ. ದೇವರನ್ನ ನೀವು ಹೇಗೆ ನಮ್ಮನ್ನ ಅಸ್ಪೃಶ್ಯರನ್ನ ಕಾಣ್ತಾ ಅದೇ ರೀತಿ ಕಾಣ್ತಿರ್ಲಿಲ್ಲ. ಅಂತಹ ಸಂದರ್ಭದಲ್ಲಿ ದೇವರನ್ನ ನೀವು ಮುಟ್ಲಬಾರ್ದು, ನೋಡ್ಲೂಬಾರ್ದು, ನೀವು ದೇವಸ್ಥಾನಗಳಿಗೆ ಬರಲೂಬಾರ್ದು, ನಿಮ್ಮನ್ನ ನಾವು ನೋಡ್ಲೂಬಾರ್ದು ಅನ್ನುವಂಥ ಸಂದರ್ಭ ಅಥವಾ ಕಾಲಘಟ್ಟದಲ್ಲಿ ನಾರಾಯಣ ಗುರು ಅವರು ಎಂತ ರೀತಿಯಂತ ಒಂದು ಕ್ರಾಂತಿಯನ್ನ, ಒಂದ್ ರೀತಿ ಅವರು ಸೃಷ್ಟಿ ಮಾಡಿರ್ತಕ್ಕಂಥ ದೇವರನ್ನ ಅದನ್ನ ಬಳಸ್ಕೊಂಡ ಒಂದು ಪ್ರತಿರೋಧವಾಗಿ, ದೇವರು ಧರ್ಮವನ್ನೇ ಬಳಸ್ಕೊಂಡು ಒಂದು ಪ್ರತಿರೋಧವಾದಂತ ಒಂದು ಏನಾದ್ರು ಚಳುವಳಿಯನ್ನ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ನಾರಾಯಣ ಗುರು. ಯಾಕಂತ ಹೇಳಿದ್ರೆ ಅವ್ರು ಅದ ನಂತರ ಆಯ್ತು ನಾವು ನಿಮ್ಮ ದೇವಸ್ಥಾನಗಳಿಗೆ ಬರೋದಿಲ್ಲ, ನಾವು ಪರ್ಯಾಯ ನಮ್ಮ ದೇವರನ್ನ ನಾವು ಸೃಷ್ಟಿ ಮಾಡ್ಕೊತೀವಿ ಅಂತೇಳಿ ಅವರು ತಮ್ಮದೇ ಆದಂತ ಶಿವನನ್ನ ಸಣ್ಣದಾಗಿ ಒಂದು ವಿಗ್ರಹವನ್ನ ಇಟ್ಟು ಪೂಜೆ ಮಾಡುವಂಥದ್ದು ಮಾಡ್ತಾರೆ. ಆದ್ರೆ ಅವ್ರು ಮಾಡಿದಂತ ಬಹಳ ದೊಡ್ಡ ಒಂದು ಕ್ರಾಂತಿ ಏನಪ್ಪ ಅಂತ ಹೇಳಿದ್ರೆ, ಉದಾಹರಣೆಗೆ ಇಷ್ಟು ದೊಡ್ಡ ಜಾಗದಲ್ಲಿ ಅವ್ರು ಮಾಡ್ತಾ ಇದ್ದೇನಪ್ಪ ಅಂದ್ರೆ, ಸಾಂಕೇತಿಕವಾಗಿ ದೇವರು ಎಲ್ರಿಗೂ ಒಬ್ಬನೇ, ದೇವರಿಗೆ ನಾವೆಲ್ಲರೂ ಸಮಾನರು, ದೇವರಿಗೆ ಯಾವುದೇ ರೀತಿ ತಾರತಮ್ಯ ಇಲ್ಲ, ಇಲ್ಲಿ ಜಗತ್ತಲ್ಲಿ ಇರ್ತಕ್ಕಂಥದ್ದು ಒಬ್ಬನೇ ದೇವರು, ಜಾತಿ ಅನ್ನೋದು ಸುಳ್ಳು, ತಾರತಮ್ಯಗಳು ಸುಳ್ಳು ಅಂತ ಹೇಳ್ತಾ ದೇವರ ವಿಗ್ರಹ ನಾವು ಇಟ್ಟು ಅವರ ಸಮುದಾಯಗಳಿಗೆ ಯಾವ ರೀತಿ ಜಾಗೃತಿಯನ್ನು ಮೂಡಿಸ್ತಾರೆ ಅಂದ್ರೆ, ನೀವು ಇದನ್ನು ಪೂಜೆ ಮಾಡ್ರಿ ತಪ್ಪಿಲ್ಲ, ಆದ್ರೆ ಇದ್ರ ಜೊತೆಗೆ ನೀವು ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಸಬಲರಾಗಬೇಕು. ನಿಮ್ಮಲ್ಲಿ ಇವತ್ತು ನಾವು ಉದಾಹರಣೆಗೆ ದಲಿತರು ನೋಡಿ, ಇವತ್ತು 2024ನೇ ಇಸ್ವಿಯಲ್ಲಿ ಬದುಕ್ತಾ ಇದೀವಿ. ನಾವು ಈಗ ಉದ್ಯಮಶೀಲತೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಾವು ವ್ಯಾಪಾರ ಮಾಡಬೇಕು, ನಾವು ದುಡ್ಡು ಗಳಿಸ್ಬೇಕು, ನಾವು ಉದ್ಯಮಶೀಲರಾಗಬೇಕು, ಆಂಟರ್ಪ್ರಿನರ್ಸ್ ಆಗ್ಬೇಕಂತ ನಾವು ಈಗ ಮಾತಾಡ್ತಾ ಇದ್ದೀವಿ. ಆದ್ರೆ ನಾರಾಯಣ ಗುರುಗಳು 19ನೇ ಶತಮಾನದಲ್ಲೇ ತಮ್ಮ ಸಮುದಾಯಗಳಿಗೆ ಹೇಳ್ಕೊಟ್ಟಂತ ಪಾಠ, ತಮ್ಮ ಸಮುದಾಯಗಳಿಗೆ ತೋರಿದಂತ ಮಾರ್ಗ ಏನಪ್ಪಾ ಅಂದ್ರೆ, ನಿಮಗೆ ದೇವರು ಇರಬಹುದು, ದೇವ್ರನ್ನ ಪೂಜೆ ಮಾಡಿ, ಆದ್ರೆ ಅದ್ರ ಜೊತೆಗೆ ನಾವು ಶಿಕ್ಷಿತರಾಗಬೇಕು, ವಿದ್ಯಾವಂತರಾಗುವ ಜೊತೆಗೆ ನಾವು ಉದ್ಯಮಶೀಲರಾಗಬೇಕು.
ಉದ್ಯೋಗವನ್ನ ಕೊಡುವಂತವ್ರಾಗ್ಬೇಕು, ಸಂಪತ್ತನ್ನ ಗಳಿಸುವಂತರಾಗ್ಬೇಕಂತೇಳಿ ಅವ್ರು ಮಾಡಿದಂತ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಸಣ್ಣ ದೇವಾಲಯ ಕಟ್ರೆ ಅದೇ ಕಾಂಪೌಂಡ್ ಅಲ್ಲಿ ಒಂದಿಷ್ಟು ಶಾಲೆಗಳನ್ನ ಮತ್ತು ಸಣ್ಣ ಸಮುದಾಯಗಳಿಗೆ ವ್ಯಾಪಾರ ಮಾಡುವಂತ ಹಣವನ್ನು ಸಂಪಾದನೆ ಮಾಡತಕ್ಕಂತ ಮಾರ್ಗವನ್ನು ತೋರಿಸ್ಕೊಡ್ತಾರೆ. ಹಾಗಾಗಿ ನೋಡಿ, ಇವತ್ತು ಯಾವ ಕೇರಳದಲ್ಲಿ ಯಾವ ಈಳವರು ನೋಡಬಾರದು ಅನ್ಸಿಯಬಲ್ಸ್ ಅಂತ ಹೇಳ್ತಿದ್ರು, ಇವತ್ತು ಅದೇ ಕೇರಳದಲ್ಲಿ ಇದೇ ಈಳವರು ಇವತ್ತು ಒಂದು ರೂಲಿಂಗ್ ಕ್ಲಾಸ್ ಆಗಿದೆ. ಇವತ್ತು ಅಲ್ಲಿ ರಾಜಕೀಯವಾಗಿ ಬಹಳ ಪ್ರಬಲವಾಗಿ ಬೆಳ್ಕೊಂಡಿದೆ. ಇವತ್ತು ನೀವು ನಮ್ಮ ಕೋಸ್ಟಲ್ ಏರಿಯಾ ಅಥವಾ ಕರಾವಳಿ ಭಾಗದಲ್ಲಿ ನೋಡಿದ್ರು ಕೂಡ ಅಷ್ಟೇ. ಆದ್ರೆ ಇವತ್ತು ಅವರು ಹಿಂದುತ್ವದ ತೆಕ್ಕೆಯೊಳಗೆ ಸಿಕ್ಕಾಕೊಂಡು ನರಳ್ತಾ ಇದ್ದಾರೆ, ಅದು ಬೇರೆ ಕಥೆ. ಆದ್ರೆ ಅವರಲ್ಲಿ ಒಂದಿಷ್ಟು ರಾಜಕೀಯವಾಗಿ ಪ್ರಬಲರಾಗಿರೋ ಕಾರಣ ಅವ್ರು ನಾರಾಯಣ ಗುರು ಕೇರಳದಲ್ಲಿ ಮಾಡಿದಂತ ಒಂದು ಹೋರಾಟದ ಪ್ರತಿಫಲ ಮತ್ತು ಅದರ ಒಂದು ಇನ್ಫ್ಲೂಯೆನ್ಸ್. ಇವತ್ತು ಕೇರಳದಲ್ಲಿ ಎಷ್ಟು ಪ್ರಭಾವಿಗಳಾಗಿದ್ದಾರೆ ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ. ಇವತ್ತು ಹೇಳುವರು ಎಷ್ಟು ಪ್ರಭಾವಿಶಾಲಿಗಳಾಗಿದ್ದಾರೆ ಅಂತ ಹೇಳಿದ್ರೆ, ಇವತ್ತು ಕೇರಳದಲ್ಲಿ ಅವರು ರೂಲಿಂಗ್ ಕ್ಲಾಸ್ ಆಗಿದ್ರೆ ನೋಡಿ, ಒಂದು ಕಾಲದಲ್ಲಿ ನೀವು ನೋಡಬಾರದು ಅಂತ ಇದ್ದಂತ ಸಮುದಾಯ ಇವತ್ತಲ್ಲಿ ಬಲಿಷ್ಠ ಸಮುದಾಯ ಆಗಿ ಪರಿವರ್ತನೆ. ಅಂದ್ರೆ ದೇವರು ಧರ್ಮವನ್ನ ಬಳಸ್ಕೊಂಡು ಕೂಡ ನಾವು ಏನಾದ್ರೂ ಮಾಡ್ಬೋದು, ಬದಲಾವಣೆ ಮಾಡ್ಬೋದು ಅನ್ನುವಂಥದ್ದನ್ನ ನಾರಾಯಣ ಗುರು ಅವರು ತೋರಿಸ್ಕೊಟ್ಟಿದ್ದಾರೆ. ಇವತ್ತು ಕೇರಳದಲ್ಲಾಗ್ಬೋದು ಅಥವಾ ಇವತ್ತು ಇಡೀ ದೇಶದಲ್ಲಿ ಇವತ್ತು ಇವರ ಸಮುದಾಯ ನಾರಾಯಣ ಗುರು ಅವರನ್ನ ಮಾದರಿಯನ್ನಾಗಿ ಯಾಕೆ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ, ಅವರು ತಮ್ಮ ಸಮುದಾಯಕ್ಕೆ ಹಾಕೊಟ್ಟಂತ ಮಾರ್ಗ, ಅವರ ಸಮುದಾಯಕ್ಕೆ ತೋರಿಸ್ಕೊಟ್ಟಂತ ದಾರಿ. ಹಾಗಾಗಿ ಈ ತರದ ಸಣ್ಣ ಸಣ್ಣ ಸಮುದಾಯಗಳ ನಡುವೆ ಕೆಲಸ ಮಾಡಿ ಆ ಇಡೀ ಸಮುದಾಯಗಳ ಪರಿವರ್ತನೆ, ಆ ಇಡೀ ಸಮುದಾಯಗಳ ಸಬಲೀಕರಣಕ್ಕೆ, ಆ ಇಡೀ ಸಮುದಾಯಗಳ ಒಂದು ಸ್ವಾಭಿಮಾನಕ್ಕಾಗಿ ದುಡಿದಂತ ಇಂಥ ಅನೇಕ ನಾಯಕರುಗಳಿದ್ದಾರೆ. ಕೇರಳದಲ್ಲಿ ಇವರ ಇನ್ಫ್ಲುಯೆನ್ಸ್ ಬರೀ ಕೇರಳ ಅಲ್ಲ, ಕೇರಳ ಜೊತೆಗೆ ಕರ್ನಾಟಕ ಮತ್ತು ಅಕ್ಕಪಕ್ಕದ ರಾಜ್ಯಗಳ ಮೇಲೂ ಕೂಡ ಇವತ್ತು ಬೀರಿ ಇವತ್ತು ಇಡೀ ದೇಶದಲ್ಲಿ ಇವರನ್ನ ಒಂದು ಸಾಂಸ್ಕೃತಿಕ ನಾಯಕರನ್ನಾಗಿ ಅವರು ಒಪ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಆ ಸಮುದಾಯಗಳು ಮುಂಚೂಣಿಗೆ ಬರ್ಲಿಕ್ಕೆ ಸಾಧ್ಯತೆಗಳು ಜಾಸ್ತಿ ಆಗ್ತಾ ಇದಾವೆ. ಅದು ರಾಜಕಾರಣದಲ್ಲಾಗ್ಬೋದು, ವ್ಯಾಪಾರದಲ್ಲಾಗ್ಬೋದು ಅಥವಾ ಬೇರೆ ಬೇರೆ ಕ್ಷೇತ್ರದಲ್ಲಿ. ಇವತ್ತು ಶಿಕ್ಷಣದಲ್ಲೂ ಕೂಡ ಇವತ್ತು ದೊಡ್ಡ ದೊಡ್ಡ ಸಾಧನೆಗಳನ್ನ, ಉದಾಹರಣೆಗೆ ನೀವು ಬೆಂಗಳೂರಿನ ಉದಾಹರಣೆಗೆ ನೀವು ಬನ್ನಘಟ್ಟದಲ್ಲಿ ಬಂದಾಗ ಏನು ಇವರ ಕಾಲಘಟ್ಟದಲ್ಲಿ ಸ್ಥಾಪನೆ ಆದಂತ ಒಂದು ಟ್ರಸ್ಟ್ ಇದೆಯಲ್ಲ, ಅದ್ರ ಮುಖಾಂತರ ಹಾಸ್ಪಿಟಲ್ ಅನ್ನು ನಡೆಸ್ತಾ ಇದ್ದಾರೆ. ಹಾಗೆ ನೀವು ಕೇರಳಕ್ಕೆ ಹೋದ್ರೆ ಬಹಳ ದೊಡ್ಡ ಎಲ್ಲಾ ರೀತಿಯಾದಂತ ಅಲ್ಲಿ ಏನೇನು ಒಂದು ಸಮಾಜಕ್ಕೆ ಏನೇನು ಅವಶ್ಯಕತೆಗಳಿದಾವೆ, ಏನೇನು ಬೇಕಾಗಿದೆ, ಆ ಎಲ್ಲಾ ಕೆಲಸಗಳನ್ನು ಕೂಡ ತಾವು ಅಥವಾ ತಮ್ಮ ಸಂಸ್ಥೆಯ ಮುಖಾಂತರ ಪ್ರಾರಂಭ ಮಾಡಿದ ನಂತರ ಅದನ್ನ ತಮ್ಮ ನೆಕ್ಸ್ಟ್ ಬಂದಂತ ಪೀಳಿಗೆ ಅದನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇರೋದು ಇವತ್ತು ಆ ಸಮುದಾಯಗಳು ಗಟ್ಟಿಯಾಗ್ಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ನನಗನ್ಸ್ತಕ್ಕಂಥದ್ದು ನಾರಾಯಣ ಗುರು ಅವರಿಂದ ನಾವು ಕೂಡ ಒಂದಿಷ್ಟು ಪಾಠವನ್ನು ಕಲಿಬೇಕಾಗಿದೆ. ಯಾಕಂದ್ರೆ ನಾವು ಕೇವಲ ಶಿಕ್ಷಿತರಾದ್ರೆ ಮಾತ್ರ ಇಡೀ ಸಮಾಜ ಬದಲಾಗುತ್ತೆ ಅನ್ನುವಂಥದ್ದು ಜೊತೆಗೆ, ಯಾಕಂದ್ರೆ ಶಿಕ್ಷಣ ಅಂತಕ್ಕಂಥದ್ದು ನಮಗೆ ಗೊತ್ತಿದೆ, ಆ ಶಿಕ್ಷಣದ ಮುಖಾಂತರ ಪರಿವರ್ತನೆ ಬಹುಶಃ ಎಲ್ಲರ ಕೈಯಲ್ಲೂ ಸಾಧ್ಯ ಇಲ್ಲ. ಶಿಕ್ಷಣದ ಮುಖಾಂತರ ಸಾಧನೆ ಮಾಡ್ತಕ್ಕಂಥದ್ದು ಎಲ್ಲರ ಕೈಯಲ್ಲೂ ಸಾಧ್ಯ ಆಗಲ್ಲ. ಶಿಕ್ಷಣದ ಜೊತೆಗೆ ನಾವು ಬೇರೆ ಬೇರೆ ಕ್ಷೇತ್ರಗಳನ್ನು ಕೂಡ ಇವತ್ತು ನಾವು ಆವರಿಸ್ಕೊಳ್ಬೇಕಾಗಿದೆ, ಬೇರೆ ಬೇರೆ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೋಬೇಕಾಗಿದೆ, ಬೇರೆ ಬೇರೆ ಕ್ಷೇತ್ರದಲ್ಲಿ ನಾವು ತೊಡಗಿಸ್ಕೋಬೇಕಾಗಿದೆ, ಬೇರೆ ಬೇರೆ ಕ್ಷೇತ್ರದಲ್ಲಿ ನಾವು ನಮ್ಮ ಸಾಮರ್ಥ್ಯವನ್ನು ನಾವು ಪ್ರದರ್ಶಿಸಬೇಕಾಗಿದೆ. ಹಾಗಾಗಿ ಇವತ್ತು ನಾವು ಕೂಡ ನಾರಾಯಣ ಗುರು ಅವರಿಂದ ಒಂದಿಷ್ಟು ಸ್ಫೂರ್ತಿಯನ್ನ ತೆಗೆದುಕೊಂಡು, ಬಹಳ ಮುಖ್ಯವಾಗಿ ಯುವ ಪೀಳಿಗೆ ನಾವಿವತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ನಮ್ಮ ಒಂದು ಸಾಮರ್ಥ್ಯವನ್ನ, ನಮ್ಮ ಶಕ್ತಿಯನ್ನ ತೋರಿಸ್ಬೇಕಾಗಿದೆ. ಯಾಕಂದ್ರೆ ಇವತ್ತು ಮೊದಲಿದ್ದಂತ ದೊಡ್ಡ ಪ್ರಮಾಣದ ಅಸ್ಪೃಶ್ಯತೆ ಆಗ್ಲಿ ಅಥವಾ ನಮಗೆ ಇದ್ದಂತ ಬೇರೆ ಬೇರೆ ರೀತಿಯಾದಂತ ಸಮಸ್ಯೆಗಳು ಇವತ್ತು ಅಷ್ಟು ಪ್ರಮಾಣದಲ್ಲಿ ಇಲ್ಲ. ಅಫ್ಕೋರ್ಸ್ ಅದು ರೂಪಾಂತರಗೊಂಡಿದೆ, ಬೇರೆ ಬೇರೆ ರೀತಿಯಲ್ಲಿ ಅದು ನಮ್ಮ ಕಣ್ಣು ಮುಂದೆ ಕಾಣ್ತಾ ಇದ್ದಾವೆ, ಬೇರೆ ಬೇರೆ ರೀತಿಯಲ್ಲಿ ಶೋಷಣೆಗಳು ನಡೀತಾ ಇದ್ದಾವೆ. ಬಟ್ ಆದ್ರೂ ಕೂಡ ಇವತ್ತು ನಾವು ನಿಜವಾಗ್ಲೂ ನಾವು ಮಾಡಬೇಕು, ಏನಾದ್ರೂ ಸಾಧನೆ ಪ್ರತಿಭೆ ನಾವು ಸಾಮರ್ಥ್ಯವನ್ನು ತೋರಿಸ್ಬೇಕು, ನಾನೇನಾದ್ರೂ ವೈಯಕ್ತಿಕವಾಗಿ ಸಾಧನೆ ಮಾಡಬೇಕು ಅಂದಾಗ ಖಂಡಿತವಾಗ್ಲೂ ಕೂಡ ಅದನ್ನ ಸಾಧನೆ ಮಾಡಬಲ್ಲಂತ ಒಂದು ಅವಕಾಶಗಳು, ವಾತಾವರಣ ನಮ್ಮ ಮುಂದೆ ಇದೆ. ಹಾಗಾಗಿ ಇವತ್ತು ನಾವು ಶಿಕ್ಷಣದ ಜೊತೆಗೆ ನಾವು ಆರ್ಥಿಕವಾಗಿ ಸಬಲೀಕರಣ ಆಗ್ತಕ್ಕಂಥದ್ದು, ಆರ್ಥಿಕವಾಗಿ ಪ್ರಬಲರಾಗ್ತಕ್ಕಂಥದ್ದು, ವ್ಯಾಪಾರ ವಹಿವಾಟುಗಳಲ್ಲೂ ಕೂಡ ನಾವು ತೊಡಗಿಸ್ಕೊಳ್ಳುವಂಥದ್ದು ಇವತ್ತು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಅವಶ್ಯಕತೆ ನನಗೆ ಅನ್ಸುತ್ತೆ. ಮತ್ತೆ ಇವತ್ತು ಬಹುಶಃ ಕಳೆದ ಒಂದು 6-7 ದಶಕಗಳಲ್ಲಿ ಯಾವುದೇ ಸಮುದಾಯಗಳು ಬಹುಶಃ ಸಾವಿರಾರು ವರ್ಷಗಳ ಕಾಲ ಇವತ್ತು ಯಾವ ಸಮುದಾಯಗಳು ಸಾವಿರಾರು ವರ್ಷಗಳಿಂದ ಎಲ್ಲ ಅವಕಾಶಗಳನ್ನ ಬಳಸ್ಕೊಂಡು ಬೆಳೆದು ನಿಂತಿದ್ದಾರೆ ಎಲ್ಲದರಲ್ಲೂ. ಆದ್ರೆ ನಾವು ಕೇವಲ ನಮ್ಗೆ ಉದಾಹರಣೆಗೆ ಅವಕಾಶಗಳು ಸಿಕ್ಕಿದ್ದು ಸ್ವತಂತ್ರದ ನಂತರ, ಸಂವಿಧಾನ ಬಂದ ನಂತರ. ಅಂದ್ರೆ ನಾವು ಅದನ್ನ ಲೆಕ್ಕಾಚಾರ ಹಾಕೊಂಡ್ರು ಕೂಡ ಒಂದು 6-7 ದಶಕಗಳಾಯ್ತಷ್ಟೇ. 6-7 ದಶಕಗಳಲ್ಲೂ ಕೂಡ ಅಷ್ಟೇ ನನಗನ್ಸುತ್ತೆ ನಮಗೆ ಶಿಕ್ಷಣ ಸಿಕ್ಕಿದ್ದು, ಹೆಚ್ಚು ಅವಕಾಶಗಳು ನಮಗೆ ದೊರೀಲಿಕ್ಕೆ ಸಾಧ್ಯ ಆಗಿದ್ದು 1 ಅಥವಾ 2 ತಲೆಮಾರುಗಳಿವೆ, 1 ಅಥವಾ 2 ತಲೆಮಾರುಗಳಷ್ಟೇ. ಆ 1-2 ತಲೆಮಾರುಗಳಲ್ಲಿ ನಾವು ಮಾಡಿರ್ತಕ್ಕಂಥ ಸಾಧನೆ ಇದೆಯಲ್ಲ, ಬಹುಶಃ ಜಗತ್ತಿನ ಯಾವ ಸಮುದಾಯಗಳು ಮಾಡ್ಲಿಕ್ಕೆ ಸಾಧ್ಯನೇ ಆಗಿಲ್ಲ.